ಇವಳೇ ಆ ಮದ್ವೆನ ಒಪ್ಕೊಂಡಿಲ್ಲ ಅಂದ್ಮೇಲೆ ಇವಳು ತಾರಕ್ ಹೆಂಡತಿ ಹೇಗ್ರಿ ಆಗ್ತಾಳೆ? ನೀವು ಮಾತ್ರ ಇವಳನ್ನ ಸೊಸೆ ಅಂತ ಒಪ್ಕೊಂಡಿರೋದು ಬಿಟ್ರೆ ನಮ್ಗೆ ಯಾರಿಗೂ ಇವಳು ಇಷ್ಟನೇ ಇಲ್ಲ. ಇಲ್ಲಿ ನನ್ನಿಷ್ಟ ನಿನ್ನಿಷ್ಟ ಮುಖ್ಯ ಅಲ್ಲ. ತಾರಕ್ ಅವಳನ್ನ ಒಪ್ಕೊಂಡಿದ್ದಾನೆ, ಅದೇ ಮುಖ್ಯ. ಮತ್ತೆ ಅದನ್ನೇ ಹೇಳ್ತಾ ಇದ್ರಲ್ಲ ಚಂದ್ರು, ಅವ್ನು ಒಪ್ಕೊಳ್ದೆ ಇರೋದಕ್ಕೆ ಅವ್ನ ಕತೆ ಮುಗಿಸ್ಬೇಕು ಅಂತಿರ್ತಾರೆ ಔಷಧಿ ಕೊಟ್ಟಿರೋದು ಇವಳು. ಯಾಕೆ ರಾಜೇಶ್ವರಿ ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತೀಯಾ? ತಾರಕ್ ಸಾಯೋದ್ರಿಂದ ಇವಳಿಗೇನು ಉಪಯೋಗ ಇದೆ? ಉಪಯೋಗ ಇಲ್ಲ ಅಂದ್ರೆ ಅವಳು ನಮ್ಮನೇಲಿ ಇರ್ತಾಳ? ನಾನು ಇಷ್ಟೆಲ್ಲ ಬೈದ್ರು ಉಗಿದ್ರು ಹೊಡೆದ್ರು ನಮ್ಮನೇಲಿ ಇದ್ದಾಳೆ ಅಂದ್ಮೇಲೆ ಇವಳು ದೊಡ್ಡದಾಗಿ ಏನೋ ಸ್ಕೆಚ್ ಹಾಕಿದ್ದಾಳೆ. ಮಾಮ್, ಹೋಗ್ಲಿ ಬಿಡು. ತಾರ ಕುಡಿಯೋದನ್ನ ಬಿಡಿಸೋದಕ್ಕೆ ನಾಟಿ ಔಷಧಿ ಕೊಟ್ಟಿರೋದು ಅಂತ ಹೇಳ್ತಿದಾರಲ್ಲ, ಈಗಿಲ್ಲೇನು ಮಾತಾಡೋದು ಬೇಡ. ಮೊದಲು ತಾರಕ್ ಹುಷಾರಾಗಿ ಮನೆಗೆ ಬರ್ಲಿ, ಆಮೇಲೆ ವಿಚಾರಿಸ್ಕೊಳ್ಳೋಣ. ನೀನು ಕೊಟ್ಟಿರೋ ಔಷಧಿಯಿಂದ ನನ್ನ ಮಗನ್ಗೇನಾದ್ರೂ ತೊಂದರೆ ಆದ್ರೆ ನಿನ್ನ ಕುಟುಂಬದವ್ರನ್ನ ಒಬ್ಬರನ್ನು ಬಿಡಲ್ಲ. ಕೆಲಸ ಮಾಡ್ತಿರೋ ನಮ್ಮ ತೋಟದಲ್ಲಿ ಅವ್ರನ್ನ ಸಮಾಧಿ ಮಾಡಿ ಹಾಕ್ತೇನೆ. ಅಮ್ಮೋರೆ, ನನ್ನ ಮೇಲಿನ ಕೋಪನ ಅವ್ರ ಮೇಲೆ ಏನಕ್ಕೆ ತೋರಿಸ್ತೀರಾ? ನೋಡಿ, ಚಿಕ್ಕ ಬಾಂಡ್ರಿಗೆ ಒಳ್ಳೇದಾಗ್ಬೇಕು ಅಂತ ಇದೆಲ್ಲ ಮಾಡಿದ್ನೇ ಹೊರತು ಬೇರೆ ಕೆಟ್ಟ ಉದ್ದೇಶದಿಂದ ಮಾತ್ರ ಮಾಡಿಲ್ಲ. ಅವ್ರು ಹೀಗೆ ಕುಡಿತಾ ಇದ್ರೆ ಅವ್ರ ಆರೋಗ್ಯ ಏನಾಗ್ಬೇಕು ಹೇಳಿ? ನಾನೇ ಅವನ್ನ ಕುಡಿಲಿ ಅಂತ ಬಿಟ್ಟಿರ್ಬೇಕಾದ್ರೆ ನೀನೇನು ಅವನಿಗೆ ಒಳ್ಳೇದ್ ಬಯಸೋದು? ಕುಡಿಯೋದ್ರಲ್ಲೇ ಸಂತೋಷ ಕಾಣ್ತಾ ಇರ್ಬೇಕಾದ್ರೆ ನೀನ್ ಯಾರದನ್ನ ಕಿತ್ಕೊಳ್ಳೋದಕ್ಕೆ? ನೀನೇನ್ ರಾಜೇಶ್ವರಿ ಹೀಗೆಲ್ಲ ಮಾತಾಡ್ತಿದ್ಯಾ? ಅವ್ನ್ ಕುಡ್ದು ಹಾಳಾಗೋದು ನಿನ್ಗಿಷ್ಟನಾ? ಅವ್ನ್ ಮೊದಲನ ತಾರಕ್ ಆಗೋದು ನಿನ್ಗೆ ಆಸೆ ಇಲ್ವಾ? ಆಸೆ ಇರೋದಕ್ಕೆ ಅವ್ನ್ ಪಾಡುಗವನ್ನ ಬಿಟ್ಟಿರೋದು. ಕುಡಿದ್ರಿಂದ ಅವ್ನ್ ದಾರಿ ತಪ್ಪಿಲ್ವಲ್ಲ? ನನ್ ಪಾಡುಗವನ್ ಕುಡ್ಕೊಂಡು ಖುಷಿಯಾಗಿದ್ದಾನೆ ತಾನೆ? ಕುಡ್ದು ಖುಷಿಯಾಗಿರ್ಬೇಕು ಅನ್ನೋದಕ್ಕಿಂತ ಕುಡಿದೆ ಖುಷಿಯಾಗಿರ್ಬೇಕು ಅಂತ ನಿನ್ಗೆ ಅನ್ಸಲ್ವಾ? ಎಲ್ಲಾ ತಾಯಂದ್ರು ನಿನ್ ಹಾಗೆ ಕುಡ್ಕೊಂಡಿರ್ಬೇಕು ಅಂತ ಮಕ್ಕಳನ್ನ ಬಯಸಿದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ? ನಾನ್ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಚಂದ್ರ, ನನ್ನ ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಅವನು ನನ್ನನ್ನ ದ್ವೇಷ ಮಾಡ್ಬೋದು, ಆದ್ರೆ ನಾನು ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅವನ ಖುಷಿಲೇ ನನ್ನ ಖುಷಿನ ಕಾಣ್ತೀನಿ. ಹಾಗಿರುವಾಗ ಆ ಖುಷಿನ ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ಈಗಲ್ಲ, ನನ್ನ ಮಗನ್ಗೇನಾದ್ರೂ ಆಗ್ಲಿ, ಆಗ್ನೇ ನಾನು ವಿಚಾರಿಸ್ಕೊಳ್ತೇನೆ. ಡಾಕ್ಟ್ರೇ, ಇನ್ನೂ ಪ್ರಜ್ಞೆ ಬಂದಿಲ್ಲ. ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಡಾಕ್ಟರ್, ನಿಮಗೆ ಟ್ರೀಟ್ಮೆಂಟ್ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿ ನಾನು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೇನೆ. ನನಗೆ ನನ್ನ ಮಗ ಉಳಿಯೋದು ಮುಖ್ಯ. ನೋಡಿ ಮೇಡಮ್, ನೀವು ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಅವ್ರು ಇದನ್ನೇ ಹೇಳೋದು. ನಾವು ನಮ್ಮ ಪ್ರಯತ್ನನ ಸಿನ್ಸಿಯರ್ ಆಗಿ ಮಾಡ್ತಾ ಇದ್ದೀವಿ. ಮೊದಲು ಬ್ಲಡ್ಡಲ್ಲಿರೋ ವಿಷ ಆಚೆ ಬರಬೇಕು, ಆಮೇಲೆ ನಮ್ಮ ಟ್ರೀಟ್ಮೆಂಟನ್ನು ಶುರು ಮಾಡ್ತೀವಿ. ಚಂದ್ರು, ನನ್ನ ಜೊತೆ ಒಂದು ನಿಮಿಷ ಬನ್ನಿ, ಮಾತಾಡಬೇಕು. ಕಮ್.